ಬೊತ್ತು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಮ್ಯಾಚ್ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಮಗ ಏನಾಗುತ್ತೆ ಈ ಟೆಸ್ಟ್ ಮ್ಯಾಚ್ ಸಿಮಿಲರ್ ಟು ಆಲ್ಮೋಸ್ಟ್ ಹೈದರಾಬಾದ್ ವಿಕೆಟ್ ಥರನೇ ಈ ವಿಕೆಟು ಕೂಡ ಇರೋದು. ವೈಜಾಗ್ ಅಲ್ಲಿ ಆಗ್ತಾ ಇರುವಂಥ ಮ್ಯಾಚ್. ವೈಜಾಗ್ ಪಿಚ್ ರಿಪೋರ್ಟು ಹೆಂಗಿದೆ, ಎಲ್ಲ ಆವ್ರೇಜ್ ಸ್ಕೋರ್ ಎಲ್ಲ ನೋಡೋಣ ಡೀಟೇಲ್ ಆಗಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಂಗ್ಲೆಂಡ್ ಅಂತೂ ಫುಲ್ ಜೋಶಲ್ಲಿ ಬರ್ತಾ ಇರ್ತಾರೆ. ಫಸ್ಟ್ ಮ್ಯಾಚ್ ಆ ಥರ ಕಮ್ ಬ್ಯಾಕ್ ಮಾಡ್ಬಿಟ್ಟು ಹೊಡೆದಿರೋದ್ರಿಂದ ಅವರಿಗೆ ಭಲೇ ಕಾನ್ಫಿಡೆನ್ಸ್ ಅಂತೂ ಬಿಲ್ಡಪ್ ಆಗಿರುತ್ತೆ. ಈ ವೈಜಾಗ್ ಅಲ್ಲಿ ಇಂಡಿಯಾ ಏನಾದರೂ ಸೋಲ್ತು ಅಂತಂದ್ರೆ ಇಲ್ಲೂ ಕೂಡ ಮೊದಲನೇ ಮ್ಯಾಚ್ನ ಸೋತಂಗಾಗುತ್ತೆ. ಇದುವರೆಗೂ ಕೂಡ ಒಂದು ಮ್ಯಾಚ್ನೂ ಕೂಡ ವೈಜಾಗ್ ಅಲ್ಲಿ ಇಂಡಿಯಾ ಟೆಸ್ಟ್ ಮ್ಯಾಚ್ ಅಲ್ಲಿ ಸೋತೆ ಇಲ್ಲ. ಅಲ್ಲಿ ಹೈದರಾಬಾದ್ಲೂ ಕೂಡ ಸೋತಿರಲಿಲ್ಲ. ಅಲ್ಲಿ ಮೊದಲನೇ ಮ್ಯಾಚ್ ಸೋಲಾಯಿತು. ಇಲ್ಲೂ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಇಂಗ್ಲೆಂಡ್ ಅವರು ಅಥವಾ ಇಂಡಿಯಾದವರು ರೆಕಾರ್ಡ್ನ ಸ್ಟ್ರೀಕ್ನ ಮೇಂಟೈನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇಲ್ಲಿನ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬಂತು ಅಂದ್ರೆ ಇಲ್ಲೂ ಕೂಡ ಸ್ಪಿನ್ನರ್ಸ್ಗೆ ಅಸಿಸ್ಟ್ ಜಾಸ್ತಿ ಸಿಗುತ್ತೆ ಪೇಸರ್ಸ್ಗೆ ಕಂಪೇರ್ ಮಾಡ್ತು ಅಂತ ಅಂದ್ರೆ ಬ್ರೆಂಡನ್ ಮೆಕಲಮ್ ಜೋರಾಗಿ ಸ್ಟೇಟ್ಮೆಂಟ್ ನಾಗ ಕೊಟ್ಟಿರೋ 4 ಜನ ಸ್ಪಿನ್ನರ್ಸ್ ಜೊತೆಗೆ ಹೋದ್ರು ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ ಗುರು ಅಂತ ಹೇಳ್ಬಿಟ್ಟಿದ್ರು. ಯಾಕಂದ್ರೆ ಇವಾಗ ಬಶೀರ್ ಬೇರೆ ಬಂದ್ರೆ ಶೋಯಿಬ್ ಬಶೀರ್ ಬೇರೆ ಬಂದಿರೋದ್ರಿಂದ ಅವರು ಒಂಥರ ಕ್ವಾಲಿಟಿ ಸ್ಪಿನ್ನರ್ ಅಂತಾನೆ ಹೆವಿ ಅಂದ್ರೆ ಹೆವಿ ಬಿಲ್ಡಪ್ ಕೊಟ್ಟಿದ್ರೆ ನಾವಂತೂ ಆನೆಸ್ಟಾಗಿ ನೋಡಿಲ್ಲ, ಹತ್ತಿರದಿಂದ ನೋಡಿಲ್ಲ, ಇಂಡಿಯಾ ಮೇಲೆ ಆಡಿದಾಗ ನೋಡಿಲ್ಲ ಬಶೀರ್ ಅದು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಇವ್ರು ನೋಡಿದ್ರೆ ಹೆವಿ ಬಿಲ್ಡಪ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ಕಾದು ನೋಡಬೇಕು ಅವ್ರು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಜಾಕ್ ಲೀಚ್ ಅವರು ರೂಲ್ಡ್ ಔಟ್ ಅಂತ ಅಪ್ಡೇಟ್ ಬರ್ತಾ ಇದೆ. ಜಾಕ್ ಲೀಚ್ ಅವರು ಹೊರಗಡೆ ಹೋಗಿರೋದ್ರಿಂದ ಬಶೀರ್ಗೆ ಇಲ್ಲಿ ಈಸಿ ಆಯಿತು ಒಳಗಡೆ ಬರೋದಕ್ಕೆ. ಅಥವಾ ಇವರು ಸುಮ್ಮನೆ ಜಾಕ್ ಲೀಚ್ ಅವ್ರಿಗೇನು ಅಷ್ಟೊಂದೇನು ಹೆವಿ ವಿಕೆಟ್ಸ್ ಏನು ಬಿದ್ದಿಲ್ಲ ಫಸ್ಟ್ ಮ್ಯಾಚಲ್ಲಿ ಅಂತ ಸುಮ್ಮನೆ ಇವರು ಇಂಜುರಿ ಹೆಸರು ಹೇಳ್ಕೊಂಡು ಸುಮ್ಮನೆ ಕೂರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಂಜುರಿ ಅಂತ ಏನೋ ಹೇಳಿದ್ದಾರೆ. ಒಟ್ಟಿನಲ್ಲಿ ಬಶೀರ್ ಅಂತೂ 100% ಅಂತೂ ಆಡ್ತಾರೆ. ಒಟ್ಟಿನಲ್ಲಿ ಇವರು ಕೂಡ ಕ್ವಾಲಿಟಿ ಸ್ಪಿನ್ನರ್ಸ್ ಜೊತೆಗೆ ಹೋಗ್ತಾರೆ. ಲಾಸ್ಟ್ ಮ್ಯಾಚು ಟಾಮ್ ಹಾರ್ಡ್ಲಿ ಅಂತೂ ಒಂಥರ ಧೂಳು ಎಬ್ಬಿಸ್ಬಿಟ್ಟಿದ್ರು ಇಂಡಿಯನ್ ಬ್ಯಾಟರ್ಗಳನ್ನ. ಈ ಮ್ಯಾಚು ಬಶೀರ್ ಮಾಡ್ತಾರ ಅಥವಾ ಟಾಮ್ ಹಾರ್ಡ್ಲಿ ಮಾಡ್ತಾರ ಅಥವಾ ನಮ್ಮ ಇಂಡಿಯನ್ ಸ್ಪಿನ್ನರ್ಸ್ನ ಇವ್ರನ್ನ ಎತ್ತಂಗಡಿ ಮಾಡ್ತಾರ ಅಂತ ಕಾದು ನೋಡಬೇಕು. ನಮ್ಮ ಇಂಡಿಯನ್ ಪ್ಲೇಯಿಂಗ್ 11 ಇದೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಡೌನ್ ಕಾಣಿಸ್ತದೆ. ಏನಕ್ಕೆ ಅಂತಂದ್ರೆ KL ರಾಹುಲ್ ಇಲ್ಲ, ರವೀಂದ್ರ ಜಡೇಜಾ ಇಲ್ಲ, ಇವಾಗ ಹೊಸದಾಗಿ ಬರೀ ಇಬ್ರು ಬಂದಿರೋದ್ರಿಂದ ನಾನು ಪ್ಲೇಯಿಂಗ್ 11 ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಯಾರು ಆಡ್ಬೋದು ಅಂತ. ಒಂದು ರಜತ್ ಪಟ್ಟಿದಾರ್ ಅವರು ಆಡುವಂತ ಸಾಧ್ಯತೆ ನನಗೆ ಎದ್ದು ಕಾಣಿಸ್ತಾ ಇದೆ. ಹೋಪ್ಫುಲಿ ಕುಲ್ದೀಪ್ ಯಾದವ್ ಆಡ್ತಾರೆ ಅಂತ ಇದೊಂದು ಡೌಟ್ಫುಲ್. ಸಿರಾಜ್ ಅನ್ನು ಕೂರಿಸ್ಬೋದು, ಮುಖೇಶ್ನ ತಗೊಂಡ್ಬರ್ಬೋದು ಅಂತ, ಬಟ್ ಇದು ಡೌಟ್ಫುಲ್ ಅಷ್ಟೇನೆ. ಒಟ್ಟಲ್ಲಿ 2 ಚೇಂಜ್ ನಾನು ಪಕ್ಕ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಒಂದು ಅದೇ ಮುಖೇಶ್ ಕುಮಾರ್ ಬರ್ತಾರೋ ಬರೋದಿಲ್ವಾ ಒಂದು ಸ್ವಲ್ಪ ಕನ್ಫ್ಯೂಷನ್ ಅಂತೂ ಇದೆ. ಕಾದ್ ನೋಡಬೇಕು ಅಷ್ಟೇನೆ. ನಾನು ಪ್ಲೇಯಿಂಗ್ 11 ಆಲ್ರೆಡಿ ಡಿಸ್ಕಸ್ ಮಾಡಿದಂತೂ ಆಗಿತ್ತು. ಇನ್ನ ಪಿಚ್ ರಿಪೋರ್ಟ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಅವನಜ್ಜಿ ಹೆಂಗಿದೆ ಗುರು ಸ್ಟ್ಯಾಟ್ಸ್. ಈ ವೈಜಾಗ್ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮಸ್ತ್ ಸ್ಕೋರ್ನ ಮಾಡ್ಬೋದು ಅಂತ ಇಲ್ಲಿ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಎವಿಡೆಂಟ್ ಆಗಿ ಅದು ಕಾಣಿಸ್ತಿದೆ. 400+ ಇದೆ ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರು ವೈಜಾಗ್ ಅಲ್ಲಿ. ಸೊ ಆದ್ರಿಂದ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಎಲ್ಲರೂ ನೋಡ್ತಾ ಇರ್ತಾರೆ. ಟಾಸ್ ಗೆದ್ದವರು ಆಬ್ವಿಯಸ್ಲಿ ಇಲ್ಲಿ ಬ್ಯಾಟಿಂಗ್ ಆಡೋದಕ್ಕೆ ನೋಡ್ತಾರೆ. ಯಾಕಂದ್ರೆ 2 ಮ್ಯಾಚ್ ಆಗಿದೆ, 2 ಟೆಸ್ಟ್ ಮ್ಯಾಚು ಆಗಿದೆ. ಇಂಡಿಯಾ 2 ಟೆಸ್ಟ್ ಮ್ಯಾಚ್ ಇಲ್ಲಿ ಆಡಿದೆ. 2 ಮ್ಯಾಚು ಕೂಡ ಗೆದ್ದಿರೋದು ಇಂಡಿಯಾನೇ. 2 ಮ್ಯಾಚು ಕೂಡ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದೆ. ಯಾಕಂದ್ರೆ 2 ಮ್ಯಾಚು ಗೆದ್ದಿರೋರು ಕೂಡ ಫಸ್ಟ್ ಬ್ಯಾಟಿಂಗ್ ಆಡಿದವರೇನೆ. ಓಕೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಬಟ್ ನಡೆಯುತ್ತೆ ಆಗಿರೋ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಆಲ್ಮೋಸ್ಟ್ ಚೆನ್ನಾಗೇನೆ ಇರುತ್ತೆ ಬ್ಯಾಟಿಂಗ್ ಆಡೋದಕ್ಕೆ. ಬಟ್ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ವಿಚಾರಕ್ಕೆ ಬಂತು ಅಂದ್ರೆ 478 ಇದೆ. ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಆಡೋದಕ್ಕೆ ಮಸ್ತ್ ಆಗಿರುತ್ತೆ ಅಂತ. ಹಂಗ್ ನೋಡೋಕೆ ಹೋಯ್ತು ಅಂದ್ರೆ ಹೈದರಾಬಾದ್ ಕೂಡ 400 ಇತ್ತು ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರು. ಬಟ್ 246ಗೆ ಎತ್ತಂಗಡಿ ಆಗೋಗ್ಬಿಟ್ಟಿದ್ರು. ನಮಗೆ ಏನು ಕಾನ್ಫಿಡೆನ್ಸ್ ಬಂದಿದ್ದು ಬಿಲ್ಡಪ್ ಆಗಿತ್ತು ಅಂದ್ರೆ ಇಂಡಿಯಾ ಗೆದ್ದೇ ಬಿಟ್ರು ಮ್ಯಾಚ್ ತನ್ನ ರೇಂಜಿಗೆ. ಫಸ್ಟ್ 2 ದಿನದಲ್ಲಿ ನಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿದ್ದು. ಬಟ್ 3rd and 4th ಡೇ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ಬಿಟ್ರು. ಟೆಸ್ಟ್ ಹೆಂಗೆ ಅಂತಂದ್ರೆ ಫಸ್ಟ್ 2 ದಿನ ನಾವು ಡಾಮಿನೇಟ್ ಮಾಡ್ಬಿಟ್ರು ಅಂತ ಸುಮ್ಮನೆ ಕೂತ್ಕೊಂಡ್ವಿ ಅಂತಾರೆ, ಓವರ್ ಬಿಲ್ಡಪ್ ಹಾಕೊಂಡ್ವಿ ಅಂತಂದ್ರೆ ಎತ್ತಂಗಡಿ ಮಾಡ್ಬಿಡ್ತಾರೆ ಅಂತ ಗೊತ್ತಾಯ್ತು. ಫಸ್ಟ್ ಟೆಸ್ಟ್ ಮ್ಯಾಚ್ ಅದಕ್ಕೆ ಎಕ್ಸಾಂಪಲ್ಲು. ಸೊ ಸೆಕೆಂಡ್ ಟೆಸ್ಟ್ ಮ್ಯಾಚ್ ನೋಡೋಣ ಯಾವ ಥರ ಆಗುತ್ತೆ ಅಂತ. ಒಟ್ನಲ್ಲಿ ಫಸ್ಟ್ ಇನ್ನಿಂಗ್ಸ್ ಮಸ್ತಾಗಿರುತ್ತೆ ಬ್ಯಾಟಿಂಗ್ ಆಡೋಕ್ಕೆ. ಸೆಕೆಂಡ್ ಇನ್ನಿಂಗ್ಸ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ 3rd ಇನ್ನಿಂಗ್ಸ್ ಮತ್ತು 4th ಇನ್ನಿಂಗ್ಸ್ ಕಂಪ್ಯಾರಿಟಿವ್ಲಿ ಫಸ್ಟ್ ಮತ್ತು ಸೆಕೆಂಡ್ ಇನ್ನಿಂಗ್ಸ್ಗಿಂತ ಆಬ್ವಿಯಸ್ಲಿ ಒಂದು ಸ್ವಲ್ಪ ಡಿಟ್ರೇಟ್ ಒಂಥರ ವೇರಂಟಿಯರ್ ಆಗಿರೋದ್ರಿಂದ ಸ್ಪಿನ್ನರ್ಸ್ಗಳಿಗೆ ಜಾಸ್ತಿ ಅಸಿಸ್ಟ್ ಅಂತೂ 3rd and 4th ಡೇ ಅಂತೂ ಖಂಡಿತ ಸಿಗುತ್ತೆ. ಕಾದು ನೋಡಬೇಕು ಅಷ್ಟೇನೆ ಯಾರು ಗೆಲ್ತಾರೆ ಅಂತ, ಯಾರು ಟಾಸ್ ಗೆಲ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ 2 ಮ್ಯಾಚ್ ಗೆದ್ದಿರೋರು ಬ್ಯಾಟಿಂಗ್ ಫಸ್ಟ್ ಆಡಿದವರೇ ಆಗಿರೋದ್ರಿಂದ ಇಲ್ಲಿ ಇಂಡಿಯಾ ಏನಾದ್ರು ಸೋಲ್ತು ಅಂದರೆ ಅದೇ ಹೇಳಿದ್ನಲ್ಲ, ಫಾರ್ ದ ವೆರಿ ಫಸ್ಟ್ ಟೈಮ್ ಸೋತಂಗೆ ಆಗುತ್ತೆ ಅಂತ. ಹಿಸ್ಟ್ರಿಕ್ನ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಇಂಗ್ಲೆಂಡ್ ಅವರು. 2 ಮ್ಯಾಚ್ನವರು ಗೆದ್ಬಿಟ್ರು ಅಂತ ಅಂದರೆ ಅವರು 5 ಮ್ಯಾಚ್ ಸೀರೀಸಲ್ಲಿ ಅವ್ರ ಥರ ಕಾನ್ಫಿಡೆನ್ಸ್ ಬಿಲ್ಡಪ್ ಬೇರೆ ಯಾರಿಗೂ ಆಗೋದಿಲ್ಲ ಗುರು. ವಿಸಿಟಿಂಗ್ ನೇಷನ್ಗೆ ಅದು ಇಂಡಿಯಾಗೆ ಬಂದ್ಬಿಟ್ಟು ಇಂಡಿಯಾ ಮೇಲೆ 2 ಮ್ಯಾಚ್ನ ಗೆದ್ಬಿಟ್ರು ಅಂತಂದರೆ ನಾವು 2-0 ಏನಾರು ಆಗೋಗ್ಬಿಡ್ತು ನಮಗೆ ಸೀರೀಸ್ ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಇನ್ನೂ ಕುಗ್ಗೋಗ್ಬಿಡುತ್ತೆ. ಕಾದು ನೋಡೋಣ ಏನು ಆಗುತ್ತೆ ಅಂತ. ಇಂಗ್ಲೆಂಡ್ ಅಂತೂ ಒಂಥರ ಹೆವಿಲಿ ಜೋಶಲ್ಲಿ ಬರ್ತಾ ಇದ್ದಾರೆ. ಹಾಲಿ ಪಾಪು ಲಾಸ್ಟ್ ಮ್ಯಾಚ್ ಒಂಥರ ಹೀರೋ ಆದಂಥವ್ರು ಟಾಮ್ ಹಾರ್ಡ್ಲಿ
ಈ ಮ್ಯಾಚ್ ಏನಾದರೂ ಅವ್ರೇನಾದ್ರು ದೃಢವಾಗಿ ನಿಂತ್ಕೊಂಡ್ಬಿಟ್ಟು ಲಾಸ್ಟ್ ಮ್ಯಾಚ್ ಥರನೇ ಏನಾದ್ರು ಆಡ್ತು ಅಂತ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ನಮ್ಮ ಟೀಮ್ ಇಂಡಿಯಾಗೆ. ಇಲ್ಲಿ ಸರ್ಫರಾಜ್ ಖಾನ್ ಬರ್ತಾರಾ ಬರೋದಿಲ್ವ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ, ಯಾಕಂದರೆ ಸ್ವೀಪು ಚೆನ್ನಾಗಿ ಆಡ್ತಾರೆ ಸರ್ಫರಾಜ್ ಖಾನು. ಆ ಸ್ವೀಪು ಬೇಕು, ಯಾಕಂದರೆ ಆಲಿವ್ ಪಾಪು ಲಾಸ್ಟ್ ಮ್ಯಾಚಲ್ಲಿ ರಿವರ್ಸ್ ಸ್ವೀಪು ಎಲ್ಲನೂ ಗುಡಿಸಿ ಇಟ್ಬಿಟ್ಟಿದ್ರು. ನಮ್ಮ ಇಂಡಿಯನ್ ಬ್ಯಾಟ್ರಿಗಳ ಸ್ವೀಪೇ ಹೊಡಿತಾ ಇರಲಿಲ್ಲ, ಎಲ್ಲ ಒಂಥರ ಸ್ಟ್ರೈಟ್ ಬ್ಯಾಟಲ್ಲಿ ಆಡ್ತಾ ಇದ್ರು. ಇದು ಕೂಡ ಒಂದು ಡಿಮೆರಿಟ್ ಪಾಯಿಂಟ್ ಆಯಿತು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳಿಗೆ ಲಾಸ್ಟ್ ಮ್ಯಾಚಲ್ಲಿ ಅಂತ ಹೇಳಬೇಕು. ಕಾದು ನೋಡೋಣ ಈ ಮ್ಯಾಚು, ಅದು ಯಾರು ಸ್ವೀಪ್ ಹೊಡಿತಾರೆ ಯಾರು ಗುಡಿಸ್ತಾರೆ ಅಂತ ಕಾದು ನೋಡಬೇಕು. ರಜತ್ ಪಟ್ಟಿದಾರ್ ಡೆಬ್ಯೂ ಮಾಡುವಂಥ ಎಲ್ಲ ಸಾಧ್ಯತೆ ಎದ್ದೆದ್ದು ಕಾಣಿಸ್ತಾ ಇದೆ. ನೋಡೋಣ ಈ ಮ್ಯಾಚು ನಮ್ಮ ರಜತ್ ಪಟ್ಟಿದಾರ್ ಯಾವ ಥರ ಪ್ರದರ್ಶನ ಕೊಡ್ತಾರೆ ಅಂತ. ನಿಮಗೆ ಅನ್ನಿಸ್ತಿದೆ ಮಗ, ಇವಾಗ ಕಾನ್ಫಿಡೆನ್ಸಲ್ಲಿ ಬರ್ತಾ ಇದ್ರಲ್ಲ ಇಂಗ್ಲೆಂಡ್ ಅವರು, ಆ ಕಾನ್ಫಿಡೆನ್ಸು 2-3 ದಿನ ಎಂಡ್ ಆಗೋ ಅಷ್ಟರಲ್ಲಿ ಇರುತ್ತೆ ಅಂತ ಹೇಳ್ತೀರಾ, ಅಥವಾ ನಮ್ಮ ಇಂಡಿಯನ್ ಕಾನ್ಫಿಡೆನ್ಸ್ನ ಕುಗ್ಗಿಸ್ತಾರೆ ಗುರು ಅಂತ ಹೇಳ್ತೀರಾ? ಆಲ್ರೆಡಿ ಕುಗ್ಗಿದೆ ಇಂಡಿಯನ್ ಕಾನ್ಫಿಡೆನ್ಸು, ಯಾಕೆಂತಂದರೆ ಏನೂ ಆಗಲಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಜೊತೆಗೆ ಇವಾಗ ಇಂಜುರೀಸ್ ಬೇರೆ ಬಂದಿರೋದ್ರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಖಂಡಿತ ಕುಗ್ಗಿರುತ್ತೆ. ಈ ಮ್ಯಾಚಿಂದ ಸ್ವಲ್ಪ ಪಿಕಪ್ ಮಾಡ್ಕೊಬೇಕು. ಆ ಪಿಕಪ್ ಆಗುತ್ತೋ ಆಗೋದಿಲ್ವ ಅಂತ ಈ ಮ್ಯಾಚ್ ಉತ್ತರ ಕೊಡುತ್ತೆ ಅಷ್ಟೇ, ನನಗೆ ಕಾದು ನೋಡಬೇಕು ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಬಾ.